ಸಖತ್ ಸಕೋರ ಕೈ ಐತಿ ಮಿಂಚಿಂಗ್ ಮೀನಾಕ್ಷಿ ನೀವೇ ಫ್ರೇಮ್ ಮಾಡಿ ಬರ್ರಿ ಈ ಕಡೆ ಇಲ್ಲ ಮಾಡ್ತಾರೆ ಸರಿಯಾಗಿತ್ತು ಸರಿ ಏನು ಫೀಲ್ ಆಯ್ತು ಸರ್ ಇಷ್ಟೊತ್ತು ಗಂಟೆ ಹೆಡ್ ವಾಶ್ ಮಾಡಿದ್ರು ತುಂಬ ಚೆನ್ನಾಗಿದೆ. ನಿಮ್ಗೆ ಏನು ಫೀಲ್ ಆಯ್ತು ಹೇಳಿ ಸರ್? ಹೊಸ ಅಂಗಡಿ ಹೊಸದಾಗಿ ಶಾಪ್ ಓಪನ್ ಆಗಿದೆ ಈಗ, ಫಸ್ಟ್ ಕಸ್ಟಮರ್ ಅದಲ್ಲದೆ, ಯಾಕೆಂದರೆ ಅವರು ತುಂಬ ಹೇಳಿದ್ರು ಮಧ್ಯಾಹ್ನದಿಂದ ಕಾದಿದ್ರೆ ಅಟ್ಲೀಸ್ಟ್ ಇಯರ್ ವಾಶ್ ಮಾಡಿಸಿದ್ರೆ ಅಂತ. ಯಾರಿಗೆ ಆಗಲಿ ಯಾರನ್ನಾದ್ರೂ ನಾವು ವಿಶ್ ಮಾಡ್ತೀವಿ ಗೊತ್ತಾ, ಮನಸ್ಸಿಂದ ಯಾವತ್ತು ವಿಶ್ ಮಾಡಿದ್ರು ಫಲಿಸುತ್ತೆ ಅದು. ಪುನೀತ್ ರಾಜ್ಕುಮಾರ್ ಹೇಳ್ತಿದ್ರು. ಹೌದು, ನಾನು ಅವರಾದಿನೇ ಹಿಡ್ದಿರೋದು. ಏನಂತಂದರೆ ನಾವು ಮನ್ಸಾರ ಯಾರಿಗಾದ್ರೂ ಹರಿಸಿದ್ರೆ 100% ಅದಾಗುತ್ತೆ. ಇವತ್ತವರೆಗೂ ಎಷ್ಟು ಅಂಗಡಿಗಳು ಓಪನ್ ಮಾಡಿದ್ರೆ ಮತ್ತೆ ಅವರೇ 2-3 ಅಂಗಡಿಗಳು ಓಪನ್ ಮಾಡಿಸಿದ್ದಾರೆ. ಅದಕ್ಕೆ ಉದಾಹರಣೆ ಎರಡನೇದು ಇದು ಮತ್ತು ಪ್ರೋಝೋನು ಅಷ್ಟೇ, ಒಂದು ಅಂಗಡಿ ಇದ್ದಿದ್ದು 3 ಆಯಿತು, ನೆಕ್ಸ್ಟ್ ಇನ್ನು 2 ಓಪನ್ ಮಾಡ್ತಾ ಇದ್ದಾನೆ. ಸುಮಾರು ಅಂಗಡಿಗಳಿದ್ದಾವೆ ಆ ಥರ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಯಾರಿಗೇ ಇರ್ಬೋದು, ಯಾರಿಗಾದ್ರೂ ನಾವು ವಿಶ್ ಮಾಡ್ತಿರಲ್ಲ, ಹರಿಸ್ತಿರಲ್ಲ, ಮನಸಾರೆ ಹರಿಸ್ರೆ ಅದು ಕಲಿಸುತ್ತೆ. ಅಶ್ವಿನಿ ದೇವತೆಗಳು ಅಸ್ತು ಅಂತ ಇರ್ತಾರೆ. ಅದಕ್ಕೆ ಕೆಲವೊಂದು ಟೈಮಲ್ಲಿ ನಾವು ಯಾವತ್ತೂ ಪಾಸಿಟಿವ್ ಆಗೇ ಮಾತಾಡಬೇಕು, ನೆಗೆಟಿವ್ ಜಾಸ್ತಿ ನಾವು ಎತ್ಕೊಂಬಾರ್ದು. ಆಮೇಲೆ ಇನ್ನೊಂದು ಫ್ರೆಂಡ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ? ಫ್ರೆಂಡ್ ಅನ್ನೋ ಪದಕ್ಕೆ ಫ್ರೆಂಡ್ ಅನ್ನೋ ಪದಕ್ಕೆ ಅರ್ಥ ಏನು ಅಂತಂದರೆ, ಎಲ್ಲ ಸಂಬಂಧಗಳಿಗಿಂತ ಮಿಗಿಲಾದದ್ದು ಫ್ರೆಂಡ್ಶಿಪ್ಪು. ಯಾಕಂತಂದರೆ ಒಂದು ತಂದೆ ತಾಯಿ ಹತ್ರ ಹಂಚ್ಕೊಂಡಿರೋದು, ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಹತ್ರ ಹಂಚ್ಕೊಂಡಿರೋದು, ನಾವು ಫ್ರೆಂಡ್ಸ್ ಹತ್ರ ಹಂಚ್ಕೊಳ್ತೀವಿ. ಆ ಫ್ರೆಂಡ್ ಅಂತ ಒಂದ್ಸಲಿ ನಾವು ಅವ್ರನ್ನ ರೆಕಗ್ನೈಸೇಷನ್ ಮಾಡಿ, ನನ್ನ ಫ್ರೆಂಡ್ ಅಂದರೆ ಸಾಯೋವರೆಗೂ ನಾವು ಕೃತಜ್ಞತೆ ಆಗಿರಬೇಕು. ಯಾಕೆ ಹೇಳ್ತೀನಿ ಅಂದರೆ, ಒಂದು ಗ್ಲಾಸ್ ನೀರು ಕುಡಿದ್ರೆ ಯಾರ ಹತ್ರ ಆದರೂ, ನಾವು ಯಾರ ಮನೇನಲ್ಲಾದರೂ ಇಲ್ಲ ಗೊತ್ತಿಲ್ದಿರಲ್ಲ, ನಾವು ಅವ್ರಿಗೆ ಋಣಿಯಾಗಿರ್ತಿರಂತೆ. ಅರ್ಥ ಮಾಡ್ಕೊಳ್ರಿ. ಈ ಕೆಲವೊಬ್ಬರು ಏನಂತಂದ್ರೆ ಫ್ರೆಂಡ್ ಅನ್ನೋ ಪದನ ಎತ್ಕೊಂಡು, ಅವ್ರ ಫ್ರೆಂಡ್ಸ್ ಅಲ್ಲ ಅವ್ರು, ಆ್ಯಕ್ಚುಲಿ ಅದು ಫ್ರೆಂಡ್ಸೇ ಅಲ್ಲ ಅವರು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಇಲ್ಲ ನಮ್ಮ ಫ್ರೆಂಡು ನನಗೆ ಅವನಿಗೆ ಏನೋ ವ್ಯತ್ಯಾಸ ಬಂತು, ಸರೋಗಿಲ್ಲ ಅಂತಂದರೆ ಬಿಟ್ಬಿಡ್ಬೇಕು, ಇಗ್ನೋರ್ ಮಾಡಬೇಕು. ಚೆನ್ನಾಗಿದ್ದವಾಗ ಚೆನ್ನಾಗಿರುತ್ತೆ. ಆಪೋಸಿಟ್ ಈಗ ಇಲ್ಲಿದ್ದಾಗ ಫ್ರೆಂಡು ಇದೇ ಅಲ್ಲೋದ್ಮೇಲೆ ಎಗೇನೆಸ್ಟ್ ಹೆಂಗಾಗ್ತಾನೆ, ಅರ್ಥ ಮಾಡ್ಕೊಳ್ರಿ. ಆ ಕಾರಣಕ್ಕೆ ದಯವಿಟ್ಟು ನೀವು ಯಾರಾದರೂ ಫ್ರೆಂಡ್ಶಿಪ್ ಅನ್ನೋದು ಮಾಡಿದ್ರೆ, ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ಗೊತ್ತಾ, ಜಲ್ದಿ ಹಿಡಿಬೇಕು ಅಂತ, ದಯವಿಟ್ಟು ಅದು ಮಾಡಿ ಫ್ರೆಂಡ್ಶಿಪ್ ಮಾಡಿರಿ. ಅವ್ರ ಜೊತೆ ನಿಮ್ಮ ಪರ್ಸ್ನಲ್ನ ಹಂಚ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದರೆ, ನಾವೇನಾದರೂ ವೀಕ್ ಆಗಬೇಕಂತಂದರೆ ನಮ್ಮ ಜೊತೆ ಇರೋರಿಂದನೇ. ಇವತ್ತೂ ಹೊರತೂರು ಸಂತೋಷ ಯಾಕೆ 1 ಇಂಚ್ ಕೂಡ ಕುಗ್ಗಿಲ್ಲ ಅಂತಂದರೆ, ನಾನು ಇವತ್ತು ಅಷ್ಟೇ, ನಾನು ಸಾಯೋವರೆಗೂ ಅಷ್ಟೇ, ನಾನು ಎಲ್ಲರೂ ಒಂದೇ ಥರನೇ ನೋಡೋದು, ಒಂದೇ ಥರನೇ ಮಾತಾಡೋದು. ನನ್ನ ಮಾತು ಸ್ವಲ್ಪ ನೇರವಾಗಿರ್ತೈತೆ, ಕೆಲವೊಬ್ರು ಕಠೋರ ಅನಿಸ್ತೈತೆ. ಉಪ್ಪು ಕೆಡಲ್ಲ, ಸಿಹಿ ಟೇಸ್ಟು ಕೊಡುತ್ತೆ, ಇಲ್ದಿರ ಇರೋ ಕಾಯಿಲೆನೂ ತಂದು ಕೊಡುತ್ತೆ. ಆ ಕಾರಣಕ್ಕೆ ಸಿಹಿಯಾಗಿ ಮಾತಾಡ್ತಾರಲ್ಲ, ಅದು ಯಾವತ್ತು ಡೇಂಜರು. ಉಪ್ಪು ಕೆಡಲ್ಲ, ಎಣದ್ಕಾಕಿ ಮುಚ್ಚೋದನ್ನು ಏನಕ್ಕೆ ಅಂತಂದರೆ ಬೇಗ ಕೆಡ್ದಿರ ಇರಲಿ ಅಂತ ಅಂದ್ಬಿಟ್ಟು. ಆ ಕಾರಣಕ್ಕೆ ಉಪ್ಪು ಇಲ್ದಿರ ಹೋದ್ರೆ ಅಡುಗೆನೇ ಅಲ್ಲ. ಎಂಥ ಅಡುಗೆನಾದ್ರೂ ಮಾಡಿರಿ, ಉಪ್ಪು ಇಲ್ದಿರ ಇರೋ ಅಡುಗೆನೇ ಅಲ್ಲ. ಆ ಕಾರಣಕ್ಕೆ ಬದುಕಿದ್ರೆ ಉಪ್ಪು ಬದುಕೋಣ. ಆ ಕಾರಣಕ್ಕೆ ಯೂತ್ಸ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಸುಮಾರು ಜನ ಸೂಸೈಡ್ ಮಾಡ್ಕೊಳೋದಿರ್ಬೋದು, ಮಾನಸಿಕವಾಗಿ ಕುಗ್ಗುತ್ತಾರೆ. ಯಾಕೆ ಕುಗ್ತಾರೆ ಇಂಥ ಅವ್ರು ಏನಂತ ಹೇಳೋಕ್ಕೂ ನಾನು ಇಷ್ಟಪಡಲ್ಲ. ಬಟ್ ನಿಮ್ಮ ಫ್ರೆಂಡ್ಶಿಪ್ನ ದಯವಿಟ್ಟು ಫಿಲ್ಟ್ರ್ ಮಾಡಿರಿ.
ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಂಡವ್ರಿಗೆ ಫಿಲ್ಟರ್ ಅಂತ ಹೇಳ್ತೀನಿ, ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡವ್ರಿಗೆ ಜಲ್ದಿ ಹಿಡೀರಿ ಅಂತ ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ 10 ಸಲ ಯೋಚನೆ ಮಾಡಿರಿ, ನಾನು ಇವನ ಜೊತೆ ಈಕೆ ಜೊತೆ ನಾನು ಈ ಮಾತು ಇದು ಮಾಡ್ತಾ ಇದ್ದೀನಿ, ಇದು ಸರಿನಾ ತಪ್ಪ ಅಂತ. ಯಾಕಂತಂದ್ರೆ ನಮ್ಗಂತ ನಂಬ್ಕೊಂಡಿರೋ ಫ್ಯಾಮಿಲಿಗಳಿರ್ತೈತೆ, ನಮಗಂತ ಒಂದು ಭವಿಷ್ಯ ಇರ್ತೈತೆ. ಆ ಕಾರಣಕ್ಕೆ ದಯವಿಟ್ಟು ಫ್ರೆಂಡ್ಸ್ ಫಾರ್ ಬೆನಿಫಿಟ್ಸ್ ಅಲ್ಲ, ಫ್ರೆಂಡ್ಸ್ ಫಾರ್ ಎವರ್ ಅಂತ ಇಟ್ಕೊಬೇಕು. ಆ ಕಾರಣಕ್ಕೆ ಇಲ್ಲ ನಮ್ಗೆ ಆಗಿಲ್ಲ ಅಂತಂದ್ರೆ ಅವನ್ನೆಲ್ಲ ಚೆನ್ನಾಗಿರಲಿ ಅಂತ ಅನ್ಕೊಬೇಕು ಬಿಟ್ರೆ ಕಾಲು ಎಳೆಯೋದು, ಇಲ್ದಿರೋ ಇರೋದೆಲ್ಲ ಸೃಷ್ಟಿ ಮಾಡೋದು. ಮೇಲೆ ಭಗವಂತ ನನ್ನವನ್ನೆಲ್ಲ ತೂಕ ಮಾಡ್ತಾ ಇರ್ತಾನೆ, ಒಂದು ದಿನ ಕೊಟ್ಟನಂದರೆ ಅದು ತಡ್ಕೊಳಕ್ಕಾಗಲ್ಲ. ಆ ಕಾರಣಕ್ಕೆ ದಯವಿಟ್ಟು ಯೂತ್ಸ್ಗೆ ನಾನು ಇದೊಂದು ನನ್ನ ಮನಸಾರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಮಾಡೋ ಫ್ರೆಂಡ್ಶಿಪ್ಪನ್ನು ಹೆಸರಿಟ್ಕೊಂಡು ಬರೋರು ನಿನ್ನ ಮೇಲೆ ಹೇಳಿದ್ದಾರೆ ಅಂದರೆ ಇಮ್ಮಿಡಿಯೇಟ್ ಅವ್ನು ಡಿಲೀಟ್ ಮಾಡು, ಇಮ್ಮಿಡಿಯೇಟ್ ಅವ್ನ ಕಾಂಟ್ಯಾಕ್ಟ್ ಡಿಲೀಟ್ ಮಾಡು. ನೀನು ಲೈಫ್ ಹಿಸ್ಟ್ರಿ ಬುಕ್ಕಲ್ಲಿ ಆ ಪೇಜ್ನ ಟೇರ್ ಮಾಡಿ ಬಿಸಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.